ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಳವಾದ ಸ್ಥಳ 28ನೇ ದಿನ. 1ನೇ ಯೋಹಾನನು ಬರೆದ ಪತ್ರಿಕೆ 2ನೇ ಅಧ್ಯಾಯ 27ನೇ ವಚನ ಓದಿಕೊಳ್ಳೋಣ. ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ನಮ್ಮ ಸ್ವಂತ ಬಲ ಮತ್ತು ಬುದ್ಧಿಯಿಂದ ಬದುಕಲು ಹೊರಟಾಗ ನಮಗೆ ಸುಸ್ತು ಮತ್ತು ಸೋಲು ಎದುರಾಗುವುದು ಸಹಜ. ಆದರೆ ದೇವರ ಪವಿತ್ರಾತ್ಮನ ಆಳವಾದ ಅಭಿಷೇಕವು ನಿಮ್ಮ ಮೇಲೆ ಬಂದಾಗ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ. ಅಭಿಷೇಕ ಎಂದರೆ ದೇವರ ದೈವಿಕ ಶಕ್ತಿಯು ನಿಮ್ಮ ಸಾಮಾನ್ಯ ಬದುಕನ್ನು ಅಸಾಮಾನ್ಯವಾಗಿ ಬದಲಾಯಿಸುವುದು. ಇದು ನಿಮ್ಮ ಕಣ್ಣೀರನ್ನು ನಿಲ್ಲಿಸಿ ನಿಮ್ಮ ಹೆಜ್ಜೆಯನ್ನಿಟ್ಟ ಕಡೆಯೆಲ್ಲ ಯಶಸ್ಸು ಕೊಡುತ್ತದೆ. ನಿಮ್ಮನ್ನು ನೀವು ಪವಿತ್ರಾತ್ಮನ ಹಸ್ತಕ್ಕೆ ಒಪ್ಪಿಸಿಕೊಡಿ. ಆತನ ಅಭಿಷೇಕದ ಬೆಂಕಿಯು ನಿಮ್ಮನ್ನು ತುಂಬಿ ನಿಮ್ಮ ಇಡೀ ಬದುಕನ್ನು ಹೊಸದಾಗಿ ಮಾರ್ಪಡಿಸಲಿ. ಪವಿತ್ರಾತ್ಮನೇ, ನಿನ್ನ ಆಳವಾದ ಅಭಿಷೇಕದಿಂದ ನನ್ನನ್ನು ತುಂಬಿಸು ಎಂದು ಕಮೆಂಟ್ ಮಾಡಿ ನಂಬಿಕೆಯಿಂದ ಸ್ವೀಕರಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.